ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕನ್ನಡದ ಹಿರಿಯ ಹಾಸ್ಯನಟ ಬ್ಯಾಂಕ್ ಜನಾರ್ದನ್ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅವರಿಗೆ ಸುಮಾರು 77 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯ ಸಮಸ್ಯೆ ಹಿನ್ನೆಲೆ ನಿನ್ನೆ ಅವರನ್ನ ಕನ್ನಿಂಗ್ಹ್ಯಾಮ್ ರೋಡ್ ಬಳಿ ಇರೋ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಧ್ಯರಾತ್ರಿ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಕೆಲವು ಮಾಹಿತಿಗಳ ಪ್ರಕಾರ ಬೆಳಗಿನ ಜಾವ ಕೊನೆಯುಸಿರೆಳೆದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಕಳೆದ ವರ್ಷ ಅಂದ್ರೆ 2023ರ ಸೆಪ್ಟೆಂಬರ್ 26ಕ್ಕೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆ ಟೈಮ್ನಲ್ಲಿ ಚಿಕಿತ್ಸೆಗೆ ಸ್ಪಂದಿಸಿದ್ರಿಂದ ಅವರು ಹಂತ ಹಂತವಾಗಿ ಚೇತರಿಸಿಕೊಂಡ್ರು. ಗಂಭೀರವಾಗಿದ್ದಾರೆ ಅನ್ನೋ ಸುದ್ದಿ ಬಂದರೂ ಕೂಡ ಹಂತ ಹಂತವಾಗಿ ಅವರು ಚೇತರಿಸಿಕೊಂಡಿದ್ದನ್ನ ಫ್ಯಾಮಿಲಿ ಅವರು ಕನ್ಫರ್ಮ್ ಮಾಡಿದ್ರು. ಆದರೆ ನಿನ್ನೆ ದಿಢೀರಂತ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿದ್ರಿಂದ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಈ ಬಾರಿ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಕನ್ನಡ ಸಿನಿಮಾ ರಂಗದ ಮಟ್ಟಿಗೆ ಬ್ಯಾಂಕ್ ಜನಾರ್ದನ್ ಅನ್ನೋ ಹೆಸರು ತುಂಬಾನೇ ಪಾಪ್ಯುಲರ್ ಹಾಗೂ ಒಂದು ಮಾರ್ಕ್ ಅನ್ನ ಸೆಟ್ ಮಾಡಿದ್ದ ವ್ಯಕ್ತಿ. ಯಾಕಂದ್ರೆ ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು. ಬ್ಯಾಂಕ್ ಜನಾರ್ದನ್ ಅನ್ನೋ ಹೆಸರು ಕೇಳಿದ್ರೆ ಬಹುತೇಕರಿಗೆ ಅವರ ಮುಖ ನೆನಪಾಗುತ್ತೆ, ಹಾಗೆ ಅವರ ಕಾಮಿಡಿಗಳು ನೆನಪಾಗುತ್ತೆ. ಅದರಲ್ಲೂ 90s ಕಿಡ್ಸ್ಗೆ ಅವರು ತುಂಬಾನೇ ಚೆನ್ನಾಗಿ ಪರಿಚಯ ಇರುತ್ತೆ. ಯಾಕಂದ್ರೆ 1990ರ ದಶಕ ಅಥವಾ 2000ದ ದಶಕದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು. ಅವರ ಕಾಮಿಡಿಗಳು ಇವತ್ತಿಗೂ ಕೂಡ ಪಾಪ್ಯುಲರ್. ಬಹುತೇಕರಿಗೆ ಗೊತ್ತಿಲ್ಲದೆ ಇರೋ ಅಥವಾ ಆಶ್ಚರ್ಯಕರ ಸಂಗತಿ ಅಂದ್ರೆ ಇವರ ಹೆಸರಿಂದ ಬ್ಯಾಂಕ್ ಅನ್ನೋ ಹೆಸರು ಹೇಗ್ ಬಂತು ಅನ್ನೋದು. ಅದರ ಹಿಂದೆ ಕೂಡ ಒಂದು ಕತೆ ಇದೆ. ಅಲ್ಲದೆ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು ಹೇಗೆ ಅನ್ನೋದರ ಹಿಂದೆ ಕೂಡ ಒಂದು ದೊಡ್ಡ ಕತೆ ಇದೆ. ಅದನ್ನ ಹೇಳ್ತೀನಿ. 1948ರಲ್ಲಿ ಬೆಂಗಳೂರಿನಲ್ಲೇ ಜನಿಸಿದ್ದ ಬ್ಯಾಂಕ್ ಜನಾರ್ದನ್ ಅವರು ಆಗಿನ ಕಾಲದಲ್ಲೇ SSLC ಪಾಸ್ ಮಾಡಿ ಬ್ಯಾಂಕ್ ಅಲ್ಲಿ ಕೆಲಸವನ್ನ ಗಿಟ್ಟಿಸ್ಕೊಂಡಿರ್ತಾರೆ. ಅವರು ವಿಜಯ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಜೊತೆಗೆ ನಟನೆ ಕಡೆಗೂ ಕೂಡ ಆಸಕ್ತಿಯನ್ನ ಬೆಳೆಸ್ಕೊಳ್ತಾರೆ. ಆರಂಭದಲ್ಲಿ ನಾಟಕ ಮಾಡ್ಕೊಂಡಿದ್ದ ಅವರು ನಂತರದ ದಿನಗಳಲ್ಲಿ ಸಿನಿಮಾಗಳಲ್ಲಿ ಮಿಂಚುತ್ತಾ ಹೋಗ್ತಾರೆ. ಹಾಸ್ಯ ಪಾತ್ರಗಳ ಮೂಲಕ ಬ್ಯಾಂಕ್ ಜನಾರ್ದನ್ ಅವರು ಗಮನ ಸೆಳೆದ್ರು. ನಂತರದಲ್ಲಿ ಪೋಷಕ ನಟನಾಗಿಯೂ ಕೂಡ ಗಮನವನ್ನ ಸೆಳೆದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಬ್ಯಾಂಕ್ ಜನಾರ್ದನ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಇಬ್ಬರು ವ್ಯಕ್ತಿಗಳು ಬಹಳ ಮುಖ್ಯವಾಗ್ತಾರೆ. ಅದರಲ್ಲಿ ಮೊದಲನೇ ಅವರು ಹಿರಿಯ ಹಾಸ್ಯನಟ ಹಾಗೂ ಕಳನಟ ಧೀರೇಂದ್ರ ಗೋಪಾಲ್ ಹಾಗೂ ಎರಡನೇ ಅವರು ಕಾಶಿನಾಥ್ ಅವರು. SSLC ಬಳಿಕ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ವಾಸವಾಗಿದ್ದ ಅವರು ಅಲ್ಲೇ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಈ ಟೈಮ್ನಲ್ಲಿ ಗೌಡರ ಗದ್ದಲ ಅನ್ನೋ ನಾಟಕದಲ್ಲಿ ಅವರು ನಟಿಸಿರ್ತಾರೆ. ಇದರಲ್ಲಿ ಅವರ ನಟನೆಯನ್ನ ನೋಡಿ ಅನೇಕರು ಮೆಚ್ಚಿಕೊಂಡಿರ್ತಾರೆ. ಆ ರೀತಿ ಮೆಚ್ಚಿಕೊಂಡವರ ಪೈಕಿ ಹಿರಿಯ ನಟ ಧೀರೇಂದ್ರ ಗೋಪಾಲ್ ಅವರು ಕೂಡ ಒಬ್ರು. ಇದನ್ನ ನೋಡಿ ಇಂಪ್ರೆಸ್ ಆಗೋ ಅವರು ಚಿತ್ರರಂಗಕ್ಕೆ ನೀವು ಬರಬೇಕು ಅಂತ ಆಹ್ವಾನವನ್ನ ಕೊಡ್ತಾರೆ. ನೀವು ಬೆಂಗಳೂರಿಗೆ ಬನ್ನಿ, ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ಅವ್ರಿಗೆ ತಿಳಿಸಿರ್ತಾರೆ. ಈ ಕರೆಗೆ ಹೋಗೊಟ್ಟು ಕೆಲ ಸಮಯವನ್ನ ಬಿಟ್ಟು ಬ್ಯಾಂಕ್ ಜನಾರ್ದನ್ ಅವರು ಬೆಂಗಳೂರಿಗೆ ಬಂದು ಧೀರೇಂದ್ರ ಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ. 1985ರಲ್ಲಿ ಪಿತಾಮಹ ಅನ್ನೋ ಸಿನಿಮಾದ ಮೂಲಕ ಅವರು ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. ಅದಾದ ನಂತರ ಬ್ಯಾಂಕ್ ಜನಾರ್ದನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಊರಿಗೆ ಉಪಕಾರಿ ಅನ್ನೋ ಸಿನಿಮಾದಲ್ಲಿ ನಟಿಸ್ತಾರೆ. ಅದರಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಕಾಂಬಿನೇಷನ್ ಕೂಡ ಇರುತ್ತೆ. ಈ ಸಿನಿಮಾದಲ್ಲಿ ಅವರು ಉತ್ತಮವಾಗಿ ನಟಿಸ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿಕೊಂಡೇ ಸಮಯವನ್ನ ಬಿಡುವು ಮಾಡಿಕೊಂಡು ಬ್ಯಾಂಕ್ ಜನಾರ್ದನ್ ಅವರು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸ್ತಾ ಇರ್ತಾರೆ. ನಂತರ ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಕೊನೆಗೆ ಒಂದು ಕಡೆ ಬ್ಯಾಂಕ್, ಒಂದು ಕಡೆ ಸಿನಿಮಾಗಳು, ಹೀಗೆ ಯಾವ್ದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಾಗದೆ ಆ ಕಡೆ ಬ್ಯಾಂಕ್ ನ ಸಂಬಳಕ್ಕೂ ಕೂಡ ಕೊಕ್ಕೆ ಬೀಳ್ತಾ ಹೋಗುತ್ತೆ. ಆರಂಭದಲ್ಲಿ ಕೇವಲ ಸಣ್ಣ ಪುಟ್ಟ ಪಾತ್ರಗಳೇ ಸಿಗ್ತಾ ಇದ್ದಿದ್ರಿಂದ ಬ್ಯಾಂಕ್ ಜನಾರ್ದನ್ ಅವರಿಗೆ ಅಷ್ಟೊಂದು ಖುಷಿ ಸಿಗ್ತಾ ಇರಲಿಲ್ಲ. ಇದನ್ನ ಕಾನ್ಸಂಟ್ರೇಟ್ ಮಾಡೋ ಬದಲು ನನ್ನ ಕೆಲಸವನ್ನೇ ಕಾನ್ಸಂಟ್ರೇಟ್ ಮಾಡಿದ್ರೆ ಜೀವನವನ್ನ ಕಟ್ಕೊಳ್ಬಹುದು ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿರ್ತಾರೆ. ಇನ್ನು ಮುಂದೆ ಆಕ್ಟಿಂಗ್ ಮಾಡಬಾರ್ದು ಅಂತ ಕೂಡ ಡಿಸೈಡ್ ಆಗಿರ್ತಾರೆ. ನಂತರ ಬ್ಯಾಂಕ್ ನಲ್ಲಿ 6 ತಿಂಗಳ ಕಾಲ ಯಾವ ಸಿನಿಮಾ ಟಚ್ ಇಲ್ಲದೆ ಕೆಲಸ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಪ್ರಮೋಷನ್ ಕೂಡ ಸಿಕ್ಕಿರುತ್ತೆ. ಅದಾದ ನಂತರ ಕಾಶಿನಾಥ್ ಅವರು ಅಜಗಜಾಂತರ ಅನ್ನೋ ಸಿನಿಮಾಗೆ ಮತ್ತೆ ಬ್ಯಾಂಕ್ ಜನಾರ್ದನ್ ಅವರನ್ನ ಕರೆಸ್ತಾರೆ. ಅಲ್ಲಿಂದ ಅವರ ವೃತ್ತಿ ಜೀವನಕ್ಕೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಅವರಿಗೆ ಗಮನಾರ್ಹವಾದ ಪಾತ್ರ ಕೂಡ ಸಿಕ್ಕಿರುತ್ತೆ. ಅದಾದ ನಂತರ ತರ್ಲೆ ನನ್ನ ಮಗ, ಬೆಳ್ಳಿಯಪ್ಪ ಬಂಗಾರಪ್ಪ, ಜೀಬೂಂಬ, ಗಣೇಶ, ಸುಬ್ರಹ್ಮಣ್ಯ, ಕೌರವ ಸೇರಿ 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸ್ತಾರೆ. ಅದರಲ್ಲೂ ಆಗಿನ ಕಾಲದಲ್ಲಿ ದೊಡ್ಡ ಹಾಸ್ಯ ನಟರು ಅನ್ಸ್ಕೊಂಡಿದ್ದ ದೊಡ್ಡಣ್ಣ, ಟೆನ್ನಿಸ್ ಕೃಷ್ಣ, ಸಾಧು ಕೋಕಿಲ ಅವರ ಸಮಕಾಲೀನರಾಗಿ ಬ್ಯಾಂಕ್ ಜನಾರ್ದನ್ ಅವರು ಕೂಡ ಒಂದು ಮಾರ್ಕ್ ಅನ್ನ ಸೆಟ್ ಮಾಡ್ತಾರೆ. ಹಿರಿತೆರೆ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಬ್ಯಾಂಕ್ ಜನಾರ್ದನ್ ಕೆಲಸ ಮಾಡಿರ್ತಾರೆ. ಪಾಪ ಪಾಂಡು, ಜೋಕಾಲಿ, ರೋಬೋ ಫ್ಯಾಮಿಲಿ, ಮಾಂಗಲ್ಯ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ಅವರು ನಟಿಸಿರ್ತಾರೆ. 1985ರಲ್ಲಿ ಶುರುವಾದ ಅವರ ಸಿನಿಮಾ ಕೆರಿಯರ್ 2016ರ ತನಕ ಅವರು ಸತತವಾಗಿ ಒಂದಲ್ಲ ಒಂದು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಅವರು ಆರೋಗ್ಯ ಸಮಸ್ಯೆಯಿಂದಲೋ ಅಥವಾ ಬೇರೆ ಇನ್ನಿತರ ಸಮಸ್ಯೆಗಳಿಂದಲೋ ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಆಗ್ತಾರೆ. 2022ರಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ನಂತರ ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಅವರು ಆಸ್ಪತ್ರೆ ಕಡೆ ಮುಖ ಮಾಡ್ತಾರೆ. ಯಾಕೆ ಬ್ಯಾಂಕ್ ಜನಾರ್ದನ್ ನೆನಪಿಟ್ಕೊಳ್ಳೋ ವ್ಯಕ್ತಿ ಆಗಿದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅವರು ಒಂದು ಕೆರಿಯರ್ ಅನ್ನ ಕಟ್ಕೊಂಡಿದ್ರು ಅನ್ನೋದು. ಇವತ್ತು ಸಿನಿಮಾಗೆ ಬಂದು 1-2 ಸಿನಿಮಾಗಳಲ್ಲಿ ಮಾಡೋ ಎಷ್ಟೋ ಜನಗಳು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಯ ಆಗ್ತಾರೆ.
ಆದ್ರೆ ಇಲ್ಲಿ ಬಲವಾಗಿ ನೆಲೆಯೂರಿ 500 ಸಿನಿಮಾಗಳಲ್ಲಿ ನಟಿಸೋದು ಅಂದ್ರೆ ಇವತ್ತಿನ ಮಟ್ಟಿಗೆ ಅದು ತಮಾಷೆಯ ಮಾತಲ್ಲವೇ ಅಲ್ಲ. ಆದ್ರಿಂದ ಬ್ಯಾಂಕ್ ಜನಾರ್ದನ್ ಅವರ ಕೆರಿಯರ್ ಯಾವತ್ತಿಗೂ ಕನ್ನಡಿಗರಿಗೆ ನೆನಪಿರುತ್ತೆ. ಸದ್ಯ ಅವರು ಇಹಲೋಕವನ್ನೇ ತ್ಯಜಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.